ಅದಕ್ಕೆ ಉತ್ತರ ಕೊಡ್ಬೇಕು. ಅಲ್ಲಿಗೆ ಹೋಗೋಕೆ ಮುಂಚೆ ನಾನು ನರಸಿಂಹಮೂರ್ತಿ ಸರ್, ಪ್ರದೀಪ್ ಈಶ್ವರ್ ಅನ್ನೋ ಒಬ್ರು ಶಾಸಕರಿದ್ದಾರೆ ಸರ್, ಬಹಳ ಪಾಪ್ಯುಲರು. ಸಭ್ಯ ಸಮಾಜ ಹೇಗಿರಬೇಕು, ವಿದ್ಯಾರ್ಥಿಗಳ ಜೀವನ ಹೇಗಿರಬೇಕು, ಕಲ್ಚರ್ ಹೇಗಿರಬೇಕು, ರಾಜಕಾರಣದಲ್ಲಿ ಕಲ್ಚರ್ ಹೇಗಿರಬೇಕು, ಬಹಳ ಮಾತನಾಡ್ತಾರೆ. ಈ ಶಿಡ್ಲಘಟ್ಟ ನನ್ನ ಅಂಡರ್ಸ್ಟ್ಯಾಂಡಿಂಗ್, ನಾನು ತಪ್ಪಿದ್ರೆ ಸರಿ ಮಾಡಿ ನೀವು, ಅವರದೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋದು, ಅವರದೇ ಪಕ್ಷದ ಮುಖಂಡ, ಎಲ್ಲೋ ಯಾಕೋ ಮಾತನಾಡೋದನ್ನ ಮರ್ತು ಬಿಟ್ರ ಪ್ರದೀಪ್ ಈಶ್ವರ್ ಅವರು ಅಂತ ಹೇಳಿ ಪ್ರಶ್ನೆ ಕೇಳೋದನ್ನ ನೀವು ಮರ್ತು ಬಿಟ್ರಿ ಸರ್. ವಿರೋಧ ಪಕ್ಷದವರಾದ ನೀವು ಕೂಡ ಮರ್ತು ಬಿಟ್ರಿ. ಯಾವುದೋ ಒಂದು ಹಳೆ ಗಾದೆ ನೆನಪಾಗುತ್ತೆ, ಊರವ್ರಿಗೆಲ್ಲ ಬುದ್ಧಿ ಹೇಳ್ತಿದ್ರಂತೆ, ಅವರೇ ಅದೇನೋ ಮಾಡ್ಕೋತಿದ್ರಂತೆ. ಆ ರೀತಿ ಕಾಂಗ್ರೆಸ್ನವರು ಆ ಸಂಸ್ಕೃತಿ ಅಲ್ಲಿ ಬರ್ತಾನೆ ಬರ್ತಿಂದ ಬರ್ತಾರಲ್ಲ, ಕಾಂಗ್ರೆಸ್ ಪಕ್ಷ ಏನು ಮೆಂಬರ್ ಆಗ್ತಾರಲ್ಲ, ಅದು ಅಲ್ಲಿಂದನೇ ಬಂದಿರುತ್ತೆ. ಯಾಕೆ ಅಂತಂದರೆ ಕಾನೂನನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ರು, ಏನು ಪರ್ಮಿಷನ್ ತಗೊಳ್ಳದೆ ಬ್ಯಾನರ್ ಕಟ್ಟಿದ್ರು, ಒಬ್ಬ ಸರ್ಕಾರಿ ಅಧಿಕಾರಿಗೆ ಮಹಿಳಾ ಅಧಿಕಾರಿ ಅಂತ ನೋಡದೆ ಆ ಪದ ಬಳಕೆ ಯಾವ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಆಕೆ ಎಷ್ಟು ತಪಾಸ್ ಮಾಡಿ KS ಪಾಸ್ ಮಾಡಿ ಬಂದಿರ್ತಾರೆ. ಅವರು ಇಡೀ ಅವ್ರಿಗೂ ಎಷ್ಟು ಜನ ಫ್ಯಾಮಿಲಿ ಇರುತ್ತೆ, ಅವ್ರನ್ನ ಫಾಲೋ ಮಾಡೋವಂಥ ಎಷ್ಟು ಜನ ಆಫೀಸರ್ಗಳು ಇರ್ತಾರೆ, ಅವರೆಲ್ಲ ಕೇಳಿಸ್ಕೊತಾರೆ. ಈ ಮಾತು ಅಂತ ಒಬ್ಬ MLA ನಿಂತಂಥ ಅಭ್ಯರ್ಥಿ, ಡಿಫಿಟೆಡ್ ಅಭ್ಯರ್ಥಿ ಈ ಮಟ್ಟಿಗೆ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ರೈಟ್ಸ್ ಕೊಟ್ಟವ್ರು ಯಾರು? ಅವ್ರಿಗೆ ಪರ್ಮಿಷನ್, ಅವ್ರನ್ನ ಒಬ್ಬ KS ಅಧಿಕಾರಿನ ಮಾತಾಡೋ ರೈಟ್ಸ್ ಅವ್ರಿಗೆ ಏನು? ಅವ್ರ ಜನಪ್ರತಿನಿಧಿನ ಅಥವಾ ಅವರ ಏರ್ ಆಫೀಸರ? ಇವನಿಗೆ ಯಾರು ಈತನಿಗೆ ಅಧಿಕಾರ ಕೊಟ್ಟವರು? ಅದಾದ್ಮೇಲೆ ಒಂದು ವೇಳೆ ಇಲ್ಲ ಕೇಳಲೇಬೇಕು, ನ್ಯಾಯಯುತವಾಗಿ ಕೇಳಬೇಕು ಅನ್ನೋದಾದ್ರೆ ನಯ ವಿನಯದಿಂದ ಒಂದು ಹೆಣ್ಣುಮಗಳನ್ನ ಮಾತಾಡ್ಬೇಕಾಗುತ್ತೆ, ಸರ್ಕಾರಿ ಅಧಿಕಾರಿನ ಮಾತಾಡ್ಬೇಕಾದ್ರೆ ಗೌರ್ಮೆಂಟ್ ಅಫಿಷಿಯಲ್. ಹೆಣ್ಣು ಮಗಳೋ ಗಂಡು ಮಗಳೋ ಇಲ್ಲಿ ಕೈಯಲ್ಲಿ ದುಡ್ಡಿದೆ, ಪಕ್ಷ ನಮ್ ಸರ್ಕಾರದ್ದು, ನಮಗ್ ಬೆಂಬಲ ಇದೆ ಮಾತಾಡ್ತಾ ಇದ್ದಾರೆ ಆಫೀಸರು. ಪ್ರತಿ ಒಂದಕ್ಕೆ ಅವ್ರು ಎಷ್ಟು ಮಾತಾಡಿದ್ರು ಒಂದು ಚೂರು ತಾಳ್ಮೆ ಕೆಡಿಸ್ಕೊಳ್ದೆ ಸರ್ 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 ಅಂತ ಪ್ರತಿ ಒಂದು ಮಾತುಗೂ ಸರ್ ಸರ್ ಅಂತ ಗೌರವ ಕೊಟ್ಟು ಮಾತಾಡ್ತಿದ್ದಾರೆ. ಇಂಥ ಅಯೋಗ್ಯರು ಅಂತ ಅಧಿಕಾರಿಗಳಿಗೆ ಈ ರೀತಿ ತೊಂದರೆ ಕೊಡ್ತಾರಲ್ಲ ಮೇಡಮ್, ಇದು ಇವತ್ತಿಂದ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಇದು ಗೂಂಡಾ ಸಂಸ್ಕೃತಿ ಈಗ ಇದೇ ಕಂಟಿನ್ಯೂ ಆಗ್ತದೆ. ಯಾಕೆ ಅಂತಂದ್ರೆ ಅಸಮರ್ಥ ಅಸಮರ್ಥ ಗೃಹ ಸಚಿವರಿದ್ದಾರೆ. ಆಮೇಲೆ ಇವತ್ತು ಅಬ್ಜೆಕ್ಟ್ ಮಾಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ನಿಂದ ಅಧಿಕೃತವಾದ ಇಲ್ಲ ಸರ್. ಕಾಂಗ್ರೆಸ್ ಪಕ್ಷ, ಇದೊಂದು ನನ್ನ ವೀಕ್ಷಕರಿಗೆ ಹೇಳ್ಬಿಡ್ಬೇಕು, ನಿಮ್ ಗಮನಕ್ಕೂ, ಕಾಂಗ್ರೆಸ್ ಪಕ್ಷದಿಂದ ಈ ಡಿಬೇಟ್ಗೆ ವಕ್ತಾರರನ್ನ ಕಳಿಸದೇ ಇರ್ಲಿಕ್ಕೆ ತೀರ್ಮಾನ ಮಾಡ್ಕೊಳ್ಳಲಾಗಿದೆ. ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟ ಅಂತಾನೋ, ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟ ಅಂತನೋ ಅಥವಾ ಪಾಪ ಪ್ರಜ್ಞೆ ಕಾಡ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು ಸಹ ನಿಜವಾಗ್ಲೂ ಮೊದಲಿನ ತರ ಕೆಲಸ ಮಾಡ್ತಾ ಇಲ್ಲ. ಎಲ್ಲರೂ ಭಯದ ವಾತಾವರಣದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಬರೀ ಇದೊಂದು ಕೇಸ್ ಅಲ್ಲ ಮೇಡಮ್, ಪ್ರತಿದಿನ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕಲ್ಲೂ MLAಗಳು ಅಧಿಕಾರಿಗಳನ್ನ, ಅವ್ರು DC ಆಗಿರ್ಲಿ, SP ಆಗಿರ್ಲಿ ಅಥವಾ KS ಅಧಿಕಾರಿಗಳಾಗಿರ್ಲಿ ಮನೆ ಕೆಲಸದವ್ರ ತರ ಜೀತದ ಅಳದುಗಳ ತರ ಮಾತಾಡ್ತಾ ಇದ್ದಾರೆ. ಈ ಪದ್ಧತಿ ಹೊಸದ ನನಗೆ ಅನುಮಾನ. ಅದಕ್ಕೆ ಉತ್ತರ ಕೊಡ್ಬೇಕು. ಅಲ್ಲಿಗೆ ಹೋಗೋಕೆ ಮುಂಚೆ ನಾನು ನರಸಿಂಹಮೂರ್ತಿ ಸರ್, ಪ್ರದೀಪ್ ಈಶ್ವರ್ ಅನ್ನೋ ಒಬ್ರು ಶಾಸಕರಿದ್ದಾರೆ ಸರ್, ಬಹಳ ಪಾಪ್ಯುಲರು. ಸಭ್ಯ ಸಮಾಜ ಹೇಗಿರಬೇಕು, ವಿದ್ಯಾರ್ಥಿಗಳ ಜೀವನ ಹೇಗಿರಬೇಕು, ಕಲ್ಚರ್ ಹೇಗಿರಬೇಕು, ರಾಜಕಾರಣದಲ್ಲಿ ಕಲ್ಚರ್ ಹೇಗಿರಬೇಕು, ಬಹಳ ಮಾತನಾಡ್ತಾರೆ. ಈ ಶಿಡ್ಲಘಟ್ಟ ನನ್ನ ಅಂಡರ್ಸ್ಟ್ಯಾಂಡಿಂಗ್, ನಾನು ತಪ್ಪಿದ್ರೆ ಸರಿ ಮಾಡಿ ನೀವು, ಅವರದೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋದು, ಅವರದೇ ಪಕ್ಷದ ಮುಖಂಡ, ಎಲ್ಲೋ ಯಾಕೋ ಮಾತನಾಡೋದನ್ನ ಮರ್ತು ಬಿಟ್ರ ಪ್ರದೀಪ್ ಈಶ್ವರ್ ಅವರು ಅಂತ ಹೇಳಿ ಪ್ರಶ್ನೆ ಕೇಳೋದನ್ನ ನೀವು ಮರ್ತು ಬಿಟ್ರಿ ಸರ್. ವಿರೋಧ ಪಕ್ಷದವರಾದ ನೀವು ಕೂಡ ಮರ್ತು ಬಿಟ್ರಿ. ಯಾವುದೋ ಒಂದು ಹಳೆ ಗಾದೆ ನೆನಪಾಗುತ್ತೆ, ಊರವ್ರಿಗೆಲ್ಲ ಬುದ್ಧಿ ಹೇಳ್ತಿದ್ರಂತೆ, ಅವರೇ ಅದೇನೋ ಮಾಡ್ಕೋತಿದ್ರಂತೆ. ಆ ರೀತಿ ಕಾಂಗ್ರೆಸ್ನವರು ಆ ಸಂಸ್ಕೃತಿ ಅಲ್ಲಿ ಬರ್ತಾನೆ ಬರ್ತಿಂದ ಬರ್ತಾರಲ್ಲ, ಕಾಂಗ್ರೆಸ್ ಪಕ್ಷ ಏನು ಮೆಂಬರ್ ಆಗ್ತಾರಲ್ಲ, ಅದು ಅಲ್ಲಿಂದನೇ ಬಂದಿರುತ್ತೆ. ಯಾಕೆ ಅಂತಂದರೆ ಕಾನೂನನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ರು, ಏನು ಪರ್ಮಿಷನ್ ತಗೊಳ್ಳದೆ ಬ್ಯಾನರ್ ಕಟ್ಟಿದ್ರು, ಒಬ್ಬ ಸರ್ಕಾರಿ ಅಧಿಕಾರಿಗೆ ಮಹಿಳಾ ಅಧಿಕಾರಿ ಅಂತ ನೋಡದೆ ಆ ಪದ ಬಳಕೆ ಯಾವ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಆಕೆ ಎಷ್ಟು ತಪಾಸ್ ಮಾಡಿ KS ಪಾಸ್ ಮಾಡಿ ಬಂದಿರ್ತಾರೆ. ಅವರು ಇಡೀ ಅವ್ರಿಗೂ ಎಷ್ಟು ಜನ ಫ್ಯಾಮಿಲಿ ಇರುತ್ತೆ, ಅವ್ರನ್ನ ಫಾಲೋ ಮಾಡೋವಂಥ ಎಷ್ಟು ಜನ ಆಫೀಸರ್ಗಳು ಇರ್ತಾರೆ, ಅವರೆಲ್ಲ ಕೇಳಿಸ್ಕೊತಾರೆ. ಈ ಮಾತು ಅಂತ ಒಬ್ಬ MLA ನಿಂತಂಥ ಅಭ್ಯರ್ಥಿ, ಡಿಫಿಟೆಡ್ ಅಭ್ಯರ್ಥಿ ಈ ಮಟ್ಟಿಗೆ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ರೈಟ್ಸ್ ಕೊಟ್ಟವ್ರು ಯಾರು? ಅವ್ರಿಗೆ ಪರ್ಮಿಷನ್, ಅವ್ರನ್ನ ಒಬ್ಬ KS ಅಧಿಕಾರಿನ ಮಾತಾಡೋ ರೈಟ್ಸ್ ಅವ್ರಿಗೆ ಏನು? ಅವ್ರ ಜನಪ್ರತಿನಿಧಿನ ಅಥವಾ ಅವರ ಏರ್ ಆಫೀಸರ? ಇವನಿಗೆ ಯಾರು ಈತನಿಗೆ ಅಧಿಕಾರ ಕೊಟ್ಟವರು? ಅದಾದ್ಮೇಲೆ ಒಂದು ವೇಳೆ ಇಲ್ಲ ಕೇಳಲೇಬೇಕು, ನ್ಯಾಯಯುತವಾಗಿ ಕೇಳಬೇಕು ಅನ್ನೋದಾದ್ರೆ ನಯ ವಿನಯದಿಂದ ಒಂದು ಹೆಣ್ಣುಮಗಳನ್ನ ಮಾತಾಡ್ಬೇಕಾಗುತ್ತೆ, ಸರ್ಕಾರಿ ಅಧಿಕಾರಿನ ಮಾತಾಡ್ಬೇಕಾದ್ರೆ ಗೌರ್ಮೆಂಟ್ ಅಫಿಷಿಯಲ್. ಹೆಣ್ಣು ಮಗಳೋ ಗಂಡು ಮಗಳೋ ಇಲ್ಲಿ ಕೈಯಲ್ಲಿ ದುಡ್ಡಿದೆ, ಪಕ್ಷ ನಮ್ ಸರ್ಕಾರದ್ದು, ನಮಗ್ ಬೆಂಬಲ ಇದೆ ಮಾತಾಡ್ತಾ ಇದ್ದಾರೆ ಆಫೀಸರು.
ಪ್ರತಿ ಒಂದಕ್ಕೆ ಅವ್ರು ಎಷ್ಟು ಮಾತಾಡಿದ್ರು ಒಂದು ಚೂರು ತಾಳ್ಮೆ ಕೆಡಿಸ್ಕೊಳ್ದೆ ಸರ್ 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 ಅಂತ ಪ್ರತಿ ಒಂದು ಮಾತುಗೂ ಸರ್ ಸರ್ ಅಂತ ಗೌರವ ಕೊಟ್ಟು ಮಾತಾಡ್ತಿದ್ದಾರೆ. ಇಂಥ ಅಯೋಗ್ಯರು ಅಂತ ಅಧಿಕಾರಿಗಳಿಗೆ ಈ ರೀತಿ ತೊಂದರೆ ಕೊಡ್ತಾರಲ್ಲ ಮೇಡಮ್, ಇದು ಇವತ್ತಿಂದ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಇದು ಗೂಂಡಾ ಸಂಸ್ಕೃತಿ ಈಗ ಇದೇ ಕಂಟಿನ್ಯೂ ಆಗ್ತದೆ. ಯಾಕೆ ಅಂತಂದ್ರೆ ಅಸಮರ್ಥ ಅಸಮರ್ಥ ಗೃಹ ಸಚಿವರು ಇದ್ದಾರೆ. ಅವರು ಆಮೇಲೆ ಇವತ್ತು ಅಬ್ಜೆಕ್ಟ್ ಮಾಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ನಿಂದ ಅಧಿಕೃತವಾದ ವಕ್ತಾರ ಇಲ್ಲ ಸರ್. ಕಾಂಗ್ರೆಸ್ ಪಕ್ಷ ಇದೊಂದು ನನ್ನ ವೀಕ್ಷಕರಿಗೆ ಹೇಳ್ಬಿಡ್ಬೇಕು, ನಿಮ್ ಗಮನಕ್ಕೂ ಕಾಂಗ್ರೆಸ್ ಪಕ್ಷದಿಂದ ಈ ಡಿಬೇಟ್ ಗೆ ವಕ್ತಾರರನ್ನ ಕಳಿಸದೇ ಇರ್ಲಿಕ್ಕೆ ತೀರ್ಮಾನ ಮಾಡ್ಕೊಳ್ಳಲಾಗಿದೆ. ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟ ಅಂತನೋ ಅಥವಾ ಪಾಪ ಪ್ರಜ್ಞೆ ಕಾಡ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು ಸಹ ನಿಜವಾಗ್ಲೂ ಮೊದಲಿನ ತರ ಕೆಲಸ ಮಾಡ್ತಾ ಇಲ್ಲ. ಎಲ್ಲರೂ ಭಯದ ವಾತಾವರಣದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಬರೀ ಇದೊಂದು ಕೇಸ್ ಅಲ್ಲ ಮೇಡಮ್, ಪ್ರತಿದಿನ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕಲ್ಲೂ MLAಗಳು ಅಧಿಕಾರಿಗಳನ್ನ ಅವ್ರು DC ಆಗಿರ್ಲಿ, SP ಆಗಿರ್ಲಿ ಅಥವಾ KS ಅಧಿಕಾರಿಗಳಾಗಿರ್ಲಿ ಮನೆ ಕೆಲಸದವ್ರ ತರ ಜೀತದಾಳಗಳ ತರ ಮಾತಾಡ್ತಾ ಇದ್ದಾರೆ. ಈ ಪದ್ಧತಿ ಹೊಸದಾ? ನನಗೆ ಅನುಮಾನ. ಅದಕ್ಕೆ ಉತ್ತರ ಕೊಡ್ಬೇಕು. ಅಲ್ಲಿಗೆ ಹೋಗೋಕ್ ಮುಂಚೆ ನಾನು ನರಸಿಂಹಮೂರ್ತಿ ಸರ್, ಪ್ರದೀಪ್ ಈಶ್ವರ್ ಅನ್ನೋ ಒಬ್ರು ಶಾಸಕರಿದ್ದಾರೆ ಸರ್, ಬಹಳ ಪಾಪ್ಯುಲರು. ಸಭ್ಯ ಸಮಾಜ ಹೇಗಿರಬೇಕು, ವಿದ್ಯಾರ್ಥಿಗಳ ಜೀವನ ಹೇಗಿರಬೇಕು, ಕಲ್ಚರ್ ಹೇಗಿರಬೇಕು, ರಾಜಕಾರಣದಲ್ಲಿ ಕಲ್ಚರ್ ಹೇಗಿರಬೇಕು, ಬಹಳ ಮಾತನಾಡ್ತಾರೆ. ಈ ಶಿಡ್ಲಘಟ್ಟ ನನ್ನ ಅಂಡರ್ಸ್ಟ್ಯಾಂಡಿಂಗ್, ನಾನು ತಪ್ಪಿದ್ರೆ ಸರಿ ಮಾಡಿ ನೀವು, ಅವರದೇ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರೋದು, ಅವರದೇ ಪಕ್ಷದ ಮುಖಂಡ, ಎಲ್ಲೋ ಯಾಕೋ ಮಾತನಾಡೋದನ್ನ ಮರ್ತು ಬಿಟ್ರ ಪ್ರದೀಪ್ ಈಶ್ವರ್ ಅವರು ಅಂತ ಹೇಳಿ ಪ್ರಶ್ನೆ ಕೇಳೋದು ನೀವು ಮರ್ತು ಬಿಟ್ರಿ ಸರ್. ವಿರೋಧ ಪಕ್ಷದವರಾದ ನೀವು ಕೂಡ ಮರ್ತು ಬಿಟ್ರಿ. ಯಾವುದೋ ಒಂದು ಹಳೆ ಗಾದೆ ನೆನಪಾಗುತ್ತೆ, ಊರವ್ರಿಗೆಲ್ಲ ಬುದ್ಧಿ ಹೇಳ್ತಿದ್ರಂತೆ, ಅವರೇ ಅದೇನೋ ಮಾಡ್ಕೋತಿದ್ರಂತೆ. ಆ ರೀತಿ ಕಾಂಗ್ರೆಸ್ನವರು ಆ ಸಂಸ್ಕೃತಿ ಅಲ್ಲಿ ಬರ್ತಾನೆ ಬರ್ತಿಂದ ಬರ್ತಾರಲ್ಲ, ಕಾಂಗ್ರೆಸ್ ಪಕ್ಷ ಏನು ಮೆಂಬರ್ ಆಗ್ತಾರಲ್ಲ, ಅದು ಅಲ್ಲಿಂದನೇ ಬಂದಿರುತ್ತೆ. ಯಾಕೆ ಅಂತಂದ್ರೆ ಕಾನೂನನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ರು, ಏನು ಪರ್ಮಿಷನ್ ತಗೊಳ್ಳದೆ ಬ್ಯಾನರ್ ಕಟ್ಟಿದ್ರು ಒಬ್ಬ ಸರ್ಕಾರಿ ಅಧಿಕಾರಿಗೆ ಮಹಿಳಾ ಅಧಿಕಾರಿ ಅಂತ ನೋಡದೆ ಆ ಪದ ಬಳಕೆ ಯಾವ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಆಕೆ ಎಷ್ಟು ತಪಾಸ್ ಮಾಡಿ KS ಪಾಸ್ ಮಾಡಿ ಬಂದಿರ್ತಾರೆ. ಅವರು ಇಡೀ ಅವ್ರಿಗೂ ಎಷ್ಟು ಜನ ಫ್ಯಾಮಿಲಿ ಇರುತ್ತೆ, ಅವ್ರನ್ನ ಫಾಲೋ ಮಾಡೋವಂಥ ಎಷ್ಟು ಜನ ಆಫೀಸರ್ಗಳು ಇರ್ತಾರೆ, ಅವರೆಲ್ಲ ಕೇಳಿಸ್ಕೊತಾರೆ. ಈ ಮಾತಂತ ಒಬ್ಬ MLAಗೆ ನಿಂತಂಥ ಅಭ್ಯರ್ಥಿ, ಡಿಫಿಟೆಡ್ ಅಭ್ಯರ್ಥಿ ಈ ಮಟ್ಟಿಗೆ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ರೈಟ್ಸ್ ಕೊಟ್ಟವ್ರು ಯಾರು? ಅವ್ರ ಪರ್ಮಿಷನ್, ಅವ್ರನ್ನ ಒಬ್ಬ KS ಅಧಿಕಾರಿನ ಮಾತಾಡೋ ರೈಟ್ಸ್ ಅವ್ರಿಗೆ ಏನು? ಅವ್ರ ಜನಪ್ರತಿನಿಧಿನ ಅಥವಾ ಅವರ ಏರ್ ಆಫೀಸರ? ಇವನಿಗೆ ಯಾರು ಈತನಿಗೆ ಅಧಿಕಾರ ಕೊಟ್ಟವರು? ಅದಾದ್ಮೇಲೆ ಒಂದು ವೇಳೆ ಇಲ್ಲ ಕೇಳಲೇಬೇಕು, ನ್ಯಾಯಯುತವಾಗಿ ಕೇಳಬೇಕು ಅನ್ನೋದಾದ್ರೆ ನಯ ವಿನಯದಿಂದ ಒಂದು ಹೆಣ್ಣುಮಗಳನ್ನ ಮಾತಾಡ್ಬೇಕಾಗುತ್ತೆ, ಸರ್ಕಾರಿ ಅಧಿಕಾರಿನ ಮಾತಾಡ್ಬೇಕಾದ್ರೆ ಹೆಣ್ಣು ಗೌರ್ಮೆಂಟ್ ಅಫಿಷಿಯಲ್. ಹೆಣ್ಣು ಮಗಳೋ ಗಂಡು ಮಗಳೋ ಇಲ್ಲಿ ಇರೋದು ದರ್ಪ, ಕೈಯಲ್ಲಿ ದುಡ್ಡಿದೆ, ಕೈಯಲ್ಲಿ ದುಡ್ಡಿದೆ, ಪಕ್ಷ ನಮ್ ಸರ್ಕಾರದ್ದು, ನಮಗ್ ಬೆಂಬಲ ಇದೆ. ಮೇಡಮ್ ಮಾತಾಡ್ತಾ ಇದ್ದಾರೆ ಆಫೀಸರು, ಪ್ರತಿ ಒಂದಕ್ಕೆ ಅವ್ರು ಎಷ್ಟು ಮಾತಾಡಿದ್ರು ಒಂದು ಚೂರು ತಾಳ್ಮೆ ಕೆಡಿಸ್ಕೊಳ್ದೆ ಸರ್ 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 ಅಂತ ಪ್ರತಿ ಒಂದು ಮಾತುಗೂ ಸರ್ ಸರ್ ಅಂತ ಗೌರವ ಕೊಟ್ಟು ಮಾತಾಡ್ತಿದ್ದಾರೆ. ಇಂಥ ಅಯೋಗ್ಯರು ಅಂತ ಅಧಿಕಾರಿಗಳಿಗೆ ಈ ರೀತಿ ತೊಂದರೆ ಕೊಡ್ತಾರಲ್ಲ ಮೇಡಮ್, ಇದು ಇವತ್ತಿಂದ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಇದು ಗೂಂಡಾ ಸಂಸ್ಕೃತಿ ಈಗ ಇದೇ ಕಂಟಿನ್ಯೂ ಆಗ್ತದೆ. ಯಾಕೆ ಅಂತಂದ್ರೆ ಅಸಮರ್ಥ ಅಸಮರ್ಥ ಗೃಹ ಸಚಿವರು ಇದ್ದಾರೆ. ಅವರು ಆಮೇಲೆ ಇವತ್ತು ಅಬ್ಜೆಕ್ಟ್ ಮಾಡ್ಲಿಕ್ಕೆ ಇವತ್ತು ಕಾಂಗ್ರೆಸ್ ನಿಂದ ಅಧಿಕೃತವಾದ ವಕ್ತಾರ ಇಲ್ಲ ಸರ್. ಕಾಂಗ್ರೆಸ್ ಪಕ್ಷ ಇದೊಂದು ನನ್ನ ವೀಕ್ಷಕರಿಗೆ ಹೇಳ್ಬಿಡ್ಬೇಕು, ನಿಮ್ ಗಮನಕ್ಕೂ ಕಾಂಗ್ರೆಸ್ ಪಕ್ಷದಿಂದ ಈ ಡಿಬೇಟ್ ಗೆ ವಕ್ತಾರರನ್ನ ಕಳಿಸದೇ ಇರ್ಲಿಕ್ಕೆ ತೀರ್ಮಾನ ಮಾಡ್ಕೊಳ್ಳಲಾಗಿದೆ. ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟ ಅಂತನೋ ಅಥವಾ ಪಾಪ ಪ್ರಜ್ಞೆ ಕಾಡ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಪೊಲೀಸ್ ಅಧಿಕಾರಿಗಳು ಸಹ ನಿಜವಾಗ್ಲೂ ಮೊದಲಿನ ತರ ಕೆಲಸ ಮಾಡ್ತಾ ಇಲ್ಲ. ಎಲ್ಲರೂ ಭಯದ ವಾತಾವರಣದಲ್ಲಿ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಬರೀ ಇದೊಂದು ಕೇಸ್ ಅಲ್ಲ ಮೇಡಮ್, ಪ್ರತಿದಿನ ಇಡೀ ರಾಜ್ಯದಲ್ಲಿ ಎಲ್ಲಾ ತಾಲೂಕಲ್ಲೂ MLAಗಳು ಅಧಿಕಾರಿಗಳನ್ನ ಅವ್ರು DC ಆಗಿರ್ಲಿ, SP ಆಗಿರ್ಲಿ ಅಥವಾ KS ಅಧಿಕಾರಿಗಳಾಗಿರ್ಲಿ ಮನೆ ಕೆಲಸದವ್ರ ತರ ಜೀತದಾಳಗಳ ತರ ಮಾತಾಡ್ತಾ ಇದ್ದಾರೆ. ಈ ಪದ್ಧತಿ ಹೊಸದಾ? ನನಗೆ ಅನುಮಾನ.